ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಎರಡು ಥರದ್ದು ಬಜ್ಜಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಒಂದು ಬದನೆಕಾಯಿ ಬಜ್ಜಿ ಮತ್ತು ಇನ್ನೊಂದು ಟೊಮೆಟೊ ಬಜ್ಜಿ. ಇದಕ್ಕೆ ಮಸಾಲೆ ಹಾಕಿ ಮಾಡೋ ಅಂಥದ್ದಿದು. ಎರಡು ತುಂಬ ಟೇಸ್ಟಾಗಿ ಬರುತ್ತೆ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಈಗ ಮೊದಲಿಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದು ಒಂದು 1/4 kg ಇದೆ. 1/4 kg ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ತಿದ್ದೀನಿ. ಅಜ್ವಾಯಿನ್ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಈಗ ಸೋಡಾ ಹಾಕ್ತಿಲ್ಲ. ಬಜ್ಜಿ ಹಾಕಬೇಕಾದ್ರೆ ಸ್ವಲ್ಪ 1-2 ಚಿಟಿಕೆ ಸೋಡಾ ಹಾಕ್ಕೊಂಡು ಕಲಿಸ್ಕೊಂಡು ಹಾಕಬೇಕಾಗತ್ತೆ. ನೋಡಿ, ಗಂಟಿಲ್ಲದೆ ಇರೋ ಥರ ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ, ಬ್ಯಾಟರು ಈ ಹದಕ್ಕಿರಬೇಕು, ತುಂಬ ತೆಳು ಇರಬಾರ್ದು, ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು. ಬ್ಯಾಟರ್ ರೆಡಿಯಾಗಿದೆ. ಈಗ ಚಟ್ನಿ ಮಾಡ್ಕೋತಾ ಇದ್ದೀನಿ. ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ. ಖಾರ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕೆಂದರೆ ಕಡಲೆ ಹಿಟ್ಟಿಗೆ ನಾವು ಯಾವುದೇ ವಿಧವಾದ ಖಾರ ಹಾಕಿಲ್ಲ. ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಇಂಟ್ಕೋತೀನಿ. ಮತ್ತು ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊತೀನಿ. ನೋಡಿ, ರುಬ್ಕೊಂಡಾಗಿದೆ. ಈಗ ಟೊಮೆಟೊ, ನಾನು ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೆ, ಜಾಮ್ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲ ಎಲ್ಲ ಹಾಕ್ಕೋತಾ ಇದ್ದೀನಿ. ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆ. ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಮತ್ತು ಮಸಾಲೆ ನೀರು ಹಂಗೆ ಇರಬಾರ್ದು. ನೋಡಿ, 2 ಚಿಟಿಕೆ ಸೋಡಾ ಹಾಕ್ಕೊಂಡು ಕಲಿಸ್ಕೊಂಡು ಈಗ ಆ ಟೊಮೆಟೊನ ಅದರೊಳಗಡೆ ಡಿಪ್ ಮಾಡ್ತಾಯಿದ್ದೀನಿ, ಬ್ಯಾಟರ್ ಒಳಗಡೆ. ನೋಡಿ, ಕೈಯಲ್ಲಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಅದು ಗಟ್ಟಿ ಇದೆ ಅಲ್ವಾ, ಸ್ವಲ್ಪ ಕ್ಲೀನಾಗಿ ಕೂರುತ್ತೆ. ಬೇಯ್ತಾ ಇದೆ ಅದು. ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ, ಆಗಿದೆ ಇದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಾಗೂ ಇರುತ್ತೆ ತಿನ್ನೋದಕ್ಕೆ. ಈಗ ಬದನೆಕಾಯಿ ತೊಗೊಂಡಿದ್ದೀನಿ ನಾನು, ದಪ್ಪದು ಕಪ್ಪದು ಬರುತ್ತಲ್ಲ ಬದನೆಕಾಯಿ, ಅದಕ್ಕೂ ಅಪ್ಲೈ ಮಾಡ್ತಾಯಿದ್ದೀನಿ ಚಟ್ನಿನ. ಅದನ್ನು ಅಷ್ಟೇ ಅದೇ ಥರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ, ನೋಡಿ ಈ ಥರ ಮೇಲೆ ಹಾಕೋಬೇಕು. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಬಾಣಲಿಗೆ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಬೇಯ್ತಾ ಇದೆ. ಎಲ್ಲ ಕ್ಲೀನಾಗಿ ಬೇಯಿಸ್ಕೋಬೇಕು ನಾವು, ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು. ನೋಡಿ, ಇದು ಬೆಂದಿದೆ. ನೋಡಿ, ಇದನ್ನು ಪ್ಲೇಟಿಂಗ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಣ್ಣ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಎನ್ಕರೇಜ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.